ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಶನ್. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಅದೇನಂದ್ರೆ ಕೆಪಿಎಸ್ಸಿ ರೀತಿಯೇ ಇನ್ನು ಮೇಲೆ ಕೆಇಎ ಅಂದ್ರೆ ಕರ್ನಾಟಕ ಎಜುಕೇಶನ್ ಅಥಾರಿಟಿಗೂ ಸರ್ಕಾರ ಅಧಿಕಾರವನ್ನು ಕೊಟ್ಟಿದೆ. ಹಾಗಾದ್ರೆ ಏನದು ಅಧಿಕಾರ, ಅದರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಹೌದು, ಇಷ್ಟು ದಿನ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಜಸ್ಟ್ ಥಿಯರಿ ಎಕ್ಸಾಮ್ಸ್ ಮಾತ್ರ ನಡೆಸ್ತಾ ಇತ್ತು. ಆದ್ರೆ ಇನ್ ಮುಂದೆ ಇದರ ಜೊತೆಗೆ ದಾಖಲೆಗಳ ಪರಿಶೀಲನೆ, ಅರ್ಹತಾ ಪಟ್ಟಿ ಪ್ರಕಟಣೆ ಹಾಗೂ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸೋ ಅಧಿಕಾರವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ನೀಡಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕರ್ನಾಟಕ ನಾಗರಿಕ ಸೇವೆಗಳ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಿದೆ. ಇದರಿಂದ ಕೆಪಿಎಸ್ಸಿ ಇರೋ ಮಾದರಿಯಲ್ಲೇ ಕೆಇಎಗೂ ನೇಮಕಾತಿ ಅಧಿಕಾರ ನೀಡಲಿದೆ. ಪ್ರಸ್ತುತ ಕೆಇಎ ವಿವಿಧ ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಪರಿಣಾಮ ಅಧಿಸೂಚನೆ ಹೊರಡಿಸಿ ಪರೀಕ್ಷೆ ನಡೆಸ್ತಾ ಇದ್ದು, ನಂತರ ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನ ರೆಡಿ ಮಾಡಿ ಆಯಾ ಇಲಾಖೆಗಳಿಗೆ ಕಳಿಸ್ಕೊಡ್ತಾ ಇತ್ತು. ಕೆಇಎಯಿಂದ ಅರ್ಹತಾ ಪಟ್ಟಿ ತಲುಪಿದ ನಂತರವೂ ನೇಮಕಾತಿ ಆದೇಶ ನೀಡೋಕೆ ಕೆಲ ಇಲಾಖೆಗಳು ಸಾಕಷ್ಟು ಸಮಯವನ್ನ ವೇಸ್ಟ್ ಮಾಡ್ತಾ ಇದ್ವು. ಇಂಥ ವಿಳಂಬವನ್ನ ತಪ್ಪಿಸೋಕೆ ವಿವಿಧ ಇಲಾಖೆಗಳ ನೇಮಕಾತಿ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಪುನರಾವರ್ತನೆಯನ್ನ ತಪ್ಪಿಸೋಕೆ ಕೆಪಿಎಸ್ಸಿ ಮಾದರಿಯ ಅಧಿಕಾರದ ಅಗತ್ಯ ಇದೆ ಅಂತ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಸ್ತಾವನೆಯನ್ನ ವಿವರಣೆಯನ್ನ ಕೊಟ್ಟಿದ್ರು. ಒಂದೇ ರೀತಿಯ ವಿದ್ಯಾರ್ಹತೆ ಹಾಗೂ ಒಂದೇ ಪಠ್ಯಕ್ರಮ ಇರೋ ವಿವಿಧ ಇಲಾಖೆಗಳ ವಿವಿಧ ಹುದ್ದೆಗಳ ಪ್ರಸ್ತಾವನೆ ಒಂದೇ ಬಾರಿ ಪ್ರಾಧಿಕಾರಕ್ಕೆ ಸ್ವೀಕೃತ ಆದ್ರೆ ಏಕಕಾಲಕ್ಕೆ ಅಧಿಸೂಚನೆಯನ್ನ ಹೊರಡಿಸಿ ಪರೀಕ್ಷೆ ನಡೆಸಬಹುದು. ಸರ್ಕಾರ ಅನುಮತಿ ನೀಡಿದ್ರೆ ಜನವರಿ ಹಾಗೂ ಅಕ್ಟೋಬರ್ನಲ್ಲಿ ವರ್ಷಕ್ಕೆ 2 ಬಾರಿ ನಿಯಮಿತವಾಗಿ ನೇಮಕಾತಿ ಪರೀಕ್ಷೆ ನಡೆಸೋಕೆ ಪ್ರಾಧಿಕಾರ ಸಿದ್ಧ ಇದೆ. ಹಾಗಾಗಿ ಕೆಪಿಎಸ್ಸಿ ಮಾದರಿ ಅಳವಡಿಸಿಕೊಳ್ಳೋಕೆ ಅನುಮತಿ ನೀಡಬೇಕು ಅಂತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ವಿವರಣೆ ಕೊಟ್ಟಿದ್ರು. ಈಗ ಹೊಸ ತಿದ್ದುಪಡಿಯ ಪ್ರಕಾರ ನೇಮಕಾತಿ ಪ್ರಕ್ರಿಯೆಯನ್ನ ಕೆಇಎ ಪೂರ್ಣಗೊಳಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನ ಇಲಾಖೆಗೆ ಸಲ್ಲಿಸುತ್ತೆ. ಬಳಿಕ ಆಯಾ ಇಲಾಖೆಗಳು ಅಭ್ಯರ್ಥಿಗಳ ಪೊಲೀಸ್ ಪರಿಶೀಲನೆ, ಪ್ರಮಾಣ ಪತ್ರಗಳ ಸಿಂಧುತ್ವ ಪರಿಶೀಲನೆ ಹಾಗೂ ನೇಮಕಾತಿ ಆದೇಶ ಹೊರಡಿಸೋ ಕೆಲಸವನ್ನ ಮಾಡುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಎಜುಕೇಶನ್.